ಹಾಯ್ ಹಲೋ ನಮಸ್ಕಾರ ರೀ. ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ನಾನು ನಿಮ್ಮ ಮನೆ ಮಗಳು ಜಾನು ಮೇಕರ್ ಮಾತಾಡ್ತಿರೋದು. ನಾನು ನಿಮಗೆ ಇವತ್ತೊಂದು ಬ್ಯೂಟಿ ಟಿಪ್ಸ್ ಹೇಳಲು ಬಂದಿದ್ದೇನೆ. ಅದು ಏನೆಂದರೆ ನನ್ನ ಬಾಣಂತನದಲ್ಲಿ ಮಾಡಿಕೊಂಡ ಹೋಮ್ ಮೇಡ್ ಕಾಜಲ್ ಬಗ್ಗೆ. ಅದು ಹೇಗೆ ಮಾಡಿಕೊಳ್ಳುವುದು ಎಂದು ನೋಡೋಣ ಬನ್ನಿ. ಹೋಮ್ ಮೇಡ್ ಕಾಜಲ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಹತ್ತಿ, ಕಾಳುಮೆಣಸು, ಲವಂಗ, ಅಜವಾನ, ಸಬ್ಸ್ಗಿ ಬೀಜ, ಜಾಕಾಯಿ, ಬೆಳ್ಳುಳ್ಳಿ ಮತ್ತು ಇದೆಲೆ ಏನು ಕಾಣಿಸ್ತಿದೆಯಲ್ಲ, ಇದು ಬ್ರಿಂಗ್ರಾಜ್ ಎಲೆ ಅಂತ. ಇದು ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಸಿಗುತ್ತದೆ. ಇದಕ್ಕೆ ಕಾಡಿಗರ್ ಎಂದು ಕರೆಯುತ್ತಾರೆ. ಮೊದಲಿಗೆ ಹತ್ತಿಯನ್ನು ಬಿಡಿಸಿಟ್ಕೊಂಡು ಅದರ ಬೀಜ ತೆಗೆದಿಟ್ಕೊಂಡು ಹತ್ತಿ ಒಳಗಡೆ ಕಾಳುಮೆಣಸು, ಲವಂಗ, ಅಜವಾನ, ಸಬ್ಸ್ಗಿ ಬೀಜ, ಜಾಕಾಯಿ ಹಾಕ್ಕೊಂಡು ದೀಪ ಹಚ್ಚೋಟಾಗಿ ಮಾಡ್ಕೋಬೇಕು. ಅದಕ್ಕೆ ಒಂದು ಬೌಲ್ ತೊಗೊಂಡು ಬೌಲ್ಗೆ ಅಡುಗೆ ಎಣ್ಣೆ ಹಾಕ್ಕೊಂಡು ಆ ಹತ್ತಿನ ಅದರಲ್ಲಿ ಅದ್ದಿಟ್ಕೋಬೇಕು. ಅದ್ದಿಟ್ಕೊಂಡಾದ್ಮೇಲೆ ಒಂದು ಈ ಥರ ಹಿತ್ತಾಳೆ ಪಾತ್ರೆ ತೊಗೋಬೇಕು. ಹಿತ್ತಾಳೆ ಪಾತ್ರೆ ತೊಗೊಂಡು ಅದರ ಹಿಂಭಾಗದಲ್ಲಿ ಬ್ರಿಂಗ್ರಾಜ್ ಪೇಸ್ಟ್ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಚ್ಕೋಬೇಕು. ಹಚ್ಕೊಂಡಾದ್ಮೇಲೆ ಇದು ಕಾಡಿಗೆ ಇಡೋ ಪದ್ಧತಿ ಏನಿದೆಯಲ್ಲ, ಇದು ಹಳ್ಳಿಗಳಲ್ಲಿ ಸಾಂಪ್ರದಾಯಿಕವಾಗಿ ಬಂದಿದ್ದು. ಅದಕ್ಕೆ ಒಲೆ ಹೂಡಿ ಪೂಜೆ ಮಾಡಿ ಆಮೇಲೆ ಕಡ್ಗೆನ ರೆಡಿ ಮಾಡ್ತಾರೆ. ಇವಾಗ ಪೂಜೆ ಮಾಡಿದಾದ್ಮೇಲೆ ಕೆಳಗಡೆ ದೀಪ ಹಚ್ಚಿಟ್ಟು ಮೇಲೆ ಪಾತ್ರೆಯನ್ನು ಇಡುತ್ತಾರೆ. ಪಾತ್ರೆ ಇಟ್ಟು ಪಾತ್ರೆ ಒಳಗಡೆ ನೀರು ಹಾಕ್ತಾರೆ. ನೀರು ಹಾಕಿದಾದ್ಮೇಲೆ ಒಂದು ದೇವಿ ಹೆಸರು ತಗೊಂಡು ಕಾಡಿಗೆನ ರೆಡಿ ಮಾಡ್ತಾರೆ. ಇದು ಸರ್ವೇ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಮತ್ತು ನಮ್ಮ ಬೆಳಗಾವಿ, ಉತ್ತರ ಕರ್ನಾಟಕ ಮಂದಿಗಂತೂ ಗೊತ್ತೇ ಇರ್ತೈತೆ ರೀ. ನಮ್ಮ ರಾಯಬಾಗದಾಗಂತೂ ಹಿಂಗೆ ಮಾಡ್ತಾರೆ ನೋಡಿರಿ. ನಿಮ್ಮ ಕಡೆ ಹೆಂಗೆ ಮಾಡ್ತಾರೋ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ದೀಪ ಹಚ್ಚಿದಾದ್ಮೇಲೆ ಅದು ಅಳಗಾಡಬಾರ್ದು. ದೀಪ ಅಳಗಾಡಬಾರ್ದು ಅಂತೇಳಿ ಎಲ್ಲ ವಿಂಡೋ ಮತ್ತು ಡೋರ್ ಕ್ಲೋಸ್ ಮಾಡ್ತಾರೆ. ಯಾಕಂದರೆ ಅಳಗಾಡಿದ್ರೆ ಅದು ಕಾಡಿಗೆ ಸರಿಯಾಗಿ ಬರಲ್ಲ ಅಂಥೇಳಿ. ಆಮೇಲೆ ಆವಾಗವಾಗ ನೋಡ್ತಿರ್ಬೇಕು ಇದು ದೀಪ ಆರಿದೆಯೋ ಅಥವಾ ನೀರು ಖಾಲಿ ಆಗಿದೆ ಅಂತ. ನೀರು ಖಾಲಿ ಆಗಿದರೆ ಸ್ವಲ್ಪ ನೀರು ಹಾಕ್ಕೋಬೇಕು. ಆಮೇಲೆ ಸ್ವಲ್ಪನೇ ಕಪ್ಪಾಗಿ ಕಾಡಿಗೆ ಬಂದಿರುತ್ತೆ ನೋಡಿರಿ, ಇವಾಗ ಕಾಣ್ತಿದೆ. ಇದು ಒನ್ ಅವರ್ ಪ್ರೊಸೆಸ್ ಆದರೂ ಬೇಕು. 1 ಅವರ್ ಆದಮೇಲೆ ಸ್ವಲ್ಪ ಕಾಡಿಗೆ ಈ ಥರ ಪೌಡ್ರ್ ರೂಪದಲ್ಲಿ ಬಂದಿರುತ್ತೆ. ಅದು ಪಾತ್ರೆಗೆ ಅಂಟ್ಕೊಂಡಿರುತ್ತೆ. ಅದನ್ನು ಕ್ಲೀನಾಗಿ ಒಂದು ಸ್ಪೂನಿಂದ ತೆಗಿಬೇಕು, ಅದು ಪೌಡ್ರ್ ಇರುತ್ತಲ್ಲ. ಆಮೇಲೆ ಈ ಕಾಡಿಗೆ ಪೌಡ್ರನ್ನು ಸೋಸಬೇಕು. ಅದಕ್ಕೆ ಒಂದು ಬೌಲ್ ತೊಗೊಂಡು ಬೌಲ್ ಮೇಲೆ ಒಂದು ತೆಳುವಾದ ಬಟ್ಟೆ ತೊಗೊಂಡು ಸ್ಪೂನಿಂದ ಹಿಂಗೆ ಸೋಸ್ಕೋಬೇಕು. ಆಮೇಲೆ ಇದನ್ನು ಕಲಿಸ್ಕೋಬೇಕ್ರಿ. ಹೆಂಗೆ ಕಲಿಸ್ಕೋಬೇಕಂದ್ರೆ ಒಂದು ಡಬ್ಬ ತೊಗೊಂಡು ಡಬ್ಬದಲ್ಲಿ ಅಡುಗೆ ಏನಾದರೂ ಯೂಸ್ ಮಾಡ್ಬೋದು, ಕೊಬ್ಬರಿ ಆದರೂ ಯೂಸ್ ಮಾಡ್ಬೋದು. ನಮ್ಗೆ ಯಾವ್ದು ಸೂಕ್ತ ಅದು ಯೂಸ್ ಮಾಡಬೇಕು. ಫಸ್ಟಿಗೆ ಗಟ್ಟಿಯಾಗಿ ಕಲಿಸ್ಕೊಂಡು ನಮ್ಗೆ ತೆಳು ಬೇಕಾದ್ರೆ ತೆಳು ಮಾಡ್ಕೋಬೋದು ರೀ. ಇದೇ ನೋಡಿರಿ ಹೋಮ್ ಮೇಡ್ ಕಾಜಲ್. ಥ್ಯಾಂಕ್ ಯು. ನೋಡಿದಾರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಸುಲಭವಾಗಿ ಸಿಗುವ ವಸ್ತುಗಳಿಂದ ಸುಲಭವಾಗಿ ಹೇಗೆ ಕಾಜಲ್ ಮಾಡ್ಕೊಳ್ಳೋದು ಅಂತ. ಇದು ತುಂಬ ಒಳ್ಳೆಯದಾಗಿದೆ ಮಗುವಿಗೂ ಮತ್ತು ತಾಯಿಗೂ. ಇದರಲ್ಲಿ ಯಾವುದೇ ಕೆಮಿಕಲ್ ಇರುವುದಿಲ್ಲ. ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.